ದೇವರ ಸಲುವಾಗಿ ಹುತಾತ್ಮರಾದವರ ಬಗ್ಗೆ ನಾವು ಮಾತನಾಡುವಾಗಲೆಲ್ಲ ಕ್ರಿಸ್ತನ ಸುವಾರ್ತೆಗಾಗಿ ಹುತಾತ್ಮರಾದ ಅಪೊಸ್ತಲರ ಬಗ್ಗೆ ನಾವು ಹೆಚ್ಚಾಗಿ ನೋಡ್ತೇವೆ. ಹೊಸ ಒಡಂಬಡಿಕೆಯಲ್ಲಿ ದೀಕ್ಷಾಸ್ನಾನ ನೀಡುವ ಯೋಹಾನನಿಂದ ಹಿಡಿದು ಯೇಸು ಕ್ರಿಸ್ತನ ನಂತರ ಅಪೊಸ್ತಲರು ಮತ್ತು ಶಿಷ್ಯರ ಬಗ್ಗೆ, ನಂತರ ಮರಣಿಸಿದ ಹುತಾತ್ಮರ ಬಗ್ಗೆ ನಾವು ಮಾತನಾಡ್ತೇವೆ. ಆದರೆ ಹಳೆಯ ಒಡಂಬಡಿಕೆಯಲ್ಲಿ ಇದಕ್ಕೂ ಮೊದಲು ಹಳೆಯ ಒಡಂಬಡಿಕೆಯಲ್ಲಿ ದೇವರ ಪ್ರವಾದಿಗಳು ಹುತಾತ್ಮರಾಗಿ ಸಾಯಬೇಕಾಗಿತ್ತೆಂದು ನಿಮಗೆ ತಿಳಿದಿದೆಯೇ? ಎಲ್ಲಕ್ಕಿಂತ ಮುಖ್ಯವಾದ ವಾಕ್ಯವೆಂದರೆ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 32ರಿಂದ 40ನೇ ವಚನಗಳು. ಅಲ್ಲಿ ಪ್ರವಾದಿಗಳ ಬಗ್ಗೆ ಬರೆಯಲಾದ ಮಾತುಗಳು ನಮಗೆ ಕಾಣಿಸ್ತವೆ. ಅವು ಅದ್ಭುತವಾದ ಮಾತುಗಳು. ವಿಶೇಷವಾಗಿ 37ನೇ ವಚನವನ್ನು ಗಮನಿಸಿ. ಕೆಲವರು ತಿರಸ್ಕಾರದಿಂದಾಗಿ ಚಾಟಿಯ ಏಟುಗಳನ್ನು ತಿಂದರು ಮತ್ತು ಬಂಧನಗಳನ್ನು, ಸೆರೆಮನೆಯನ್ನು ಅನುಭವಿಸಿದರು. ಕಲ್ಲುಗಳಿಂದ ಹೊಡೆಯಲ್ಪಟ್ಟರು, ಗರಗಸದಿಂದ ಕೊಯ್ಯಲ್ಪಟ್ಟರು, ಪರೀಕ್ಷಿಸಲ್ಪಟ್ಟರು, ಕತ್ತಿಯಿಂದ ಕೊಲ್ಲಲ್ಪಟ್ಟರು. ಕುರಿ ಚರ್ಮವನ್ನಾಗಲಿ ಮೇಕೆ ಚರ್ಮವನ್ನಾಗಲಿ ಹೊದ್ದುಕೊಂಡು ಅವುಗಳಿಂದ ಚಿತ್ರಹಿಂಸೆ ಅನುಭವಿಸಿದರು. ಬಡವರಾಗಿದ್ದರು, ಸಂಕಟಪಟ್ಟರು, ಹಿಂಸೆ ಅನುಭವಿಸುತ್ತಿದ್ದರು. ಅರಣ್ಯಗಳಲ್ಲಿ, ಬೆಟ್ಟಗಳಲ್ಲಿ ಮತ್ತು ಗುಹೆಗಳಲ್ಲಿ, ಭೂಗತ ಸ್ಥಳಗಳಲ್ಲಿಯೂ ಅಲೆಯುತ್ತಾ ಸಂಚರಿಸಿದರು ಎಂದು ಇಬ್ರಿಯ ಪತ್ರಿಕೆಯಲ್ಲಿ ಉಲ್ಲೇಖಿಸಲಾದ ಮಾತುಗಳನ್ನ ನೋಡಿ. ಈ ಇಬ್ರಿಯ ಪತ್ರಿಕೆಯಲ್ಲಿ ಬಳಸಲಾದ ಮಾತುಗಳು ಬಹಳ ಅದ್ಭುತವಾಗಿವೆ. ಇದು ಯಾರಿಗೆ ಸಂಬಂಧಿಸಿದು ಎಂದರೆ ಅಪೊಸ್ತಲರಿಗೆ ಅಲ್ಲ, ಯೇಸು ಕ್ರಿಸ್ತನ ನಂತರದ ಶಿಷ್ಯರಿಗೂ ಅಲ್ಲ, ದೇವರ ಪ್ರವಾದಿಗಳಿಗೆ. ಹಳೆಯ ಒಡಂಬಡಿಕೆಯಲ್ಲಿ ನಾವು ಪ್ರವಾದಿಗಳು ಎಂದು ಕರೆಯಲ್ಪಡುವ ದೇವರ ಸೇವಕರ ಬಗ್ಗೆ, ದೇವರ ಪ್ರವಾದಿಗಳ ಬಗ್ಗೆ ಬರೆಯಲಾಗಿದೆ. ಹಳೆಯ ಒಡಂಬಡಿಕೆಯಲ್ಲಿ ದೇವರ ಸಲುವಾಗಿ ಹುತಾತ್ಮರಾದವರು ಯಾರಾಗಿ ಉಲ್ಲೇಖಿಸಲ್ಪಟ್ಟಿದ್ದಾರೆ ಎಂಬುದನ್ನು ನೀವು ವಿವರವಾಗಿ ನೋಡೋಣ. ಹಳೆಯ ಒಡಂಬಡಿಕೆಯ ಕಾಲದ ಪ್ರವಾದಿಗಳ ಬಗ್ಗೆ ಹೆಚ್ಚಾಗಿ ಚರಿತ್ರೆಯ ಪುಸ್ತಕಗಳಲ್ಲಿ, ಅಂದರೆ ಅಪೋಕ್ರಿಫಲ್ ಪುಸ್ತಕಗಳಲ್ಲಿ ನಮಗೆ ಕಾಣಸಿಗುತ್ತದೆ. ಇದರಲ್ಲಿ ಮುಖ್ಯವಾಗಿ 6 ಜನರ ಬಗ್ಗೆ ಮಾತನಾಡಲಾಗ್ತದೆ. ಅಂದರೆ 6 ಪ್ರವಾದಿಗಳು ದೇವರ ಬಗ್ಗೆ ಚಿತ್ರಹಿಂಸೆ ಅನುಭವಿಸಿ ಪ್ರವಾದಿಗಳಾಗಿದ್ದಕ್ಕಾಗಿ ಕೊಲ್ಲಲ್ಪಟ್ಟರು. ಅವರು ಹುತಾತ್ಮರಾಗಿ ಮರಣಿಸಿದರು. ಹಾಗಾಗಿ ಅವರ ಬಗ್ಗೆ ನಾವು ನೋಡೋಣ. ಇವರಲ್ಲಿ ಮೊದಲನೆಯವರು ಪ್ರವಾದಿಯಾದಂಥ ಯೆಶಾಯನು. ದೇವರ ಸಲುವಾಗಿ ಹುತಾತ್ಮರಾಗಿ ರಕ್ತಸಾಕ್ಷಿಯಾಗಿ ಮರಣಿಸಿದ ಮೊದಲ ವ್ಯಕ್ತಿ, ಮೊದಲ ಪ್ರವಾದಿ ಈ ಯೆಶಾಯ. ಅವರು ಯೆರೂಸಲೇಮಿನವನು. ಕ್ರೂರನಾದ ಮನಸ್ಸೆಯ ರಾಜನು ಈ ಯೆಶಾಯನನ್ನು 2 ಭಾಗವಾಗಿ ಸೀಳಿ ಗರಗಸದಿಂದ ಕೊಲ್ಲಿಸಿದನು. ಶತ್ರುಗಳು ಕೊಲ್ಲಲು ಪ್ರಯತ್ನಿಸುತ್ತಿದ್ದಾಗ ಅವನು ದೇವದಾರು ಮರದ ಒಳಗೆ ಅಡಗಿಕೊಳ್ತಾನೆ. ಅವನ ವಸ್ತ್ರದ ಸ್ವಲ್ಪ ಭಾಗವು ಮರದಿಂದ ಕಾಣಿಸಿಕೊಂಡಾಗ ಈ ಯೆಶಾಯನನ್ನು ಈ ಕ್ರೂರ ಮನಸ್ಸೆ ರಾಜನು ಕೊಲ್ಲಲು ಪ್ರಯತ್ನಿಸಿ ಗರಗಸದಿಂದ 2 ಭಾಗವಾಗಿ ಕತ್ತರಿಸಿ ಕೊಲ್ತಾನೆ. ಯೆಶಾಯನನ್ನು ಸೀಲೋಮ್ ಕೊಳದ ಬಳಿ ಸಮಾಧಿ ಮಾಡಲಾಯಿತು ಎಂದು ಕೆಲವು ಐತಿಹಾಸಿಕ ಪುಸ್ತಕಗಳಲ್ಲಿ ನಮಗೆ ತಿಳಿಯುತ್ತದೆ. ಇನ್ನು ಎರಡನೆಯ ವ್ಯಕ್ತಿ ಪ್ರವಾದಿಯಾದ ಯೆರೆಮೀಯ ಪ್ರವಾದಿ ಅನೋತೋನ್ ಪ್ರದೇಶದವನು. ಯೆರೆಮೀಯ 1:1 ಪ್ರಕಾರ ಅವನು ದೇವರ ಪ್ರವಾದಿ. ಅವನು ಅನುಭವಿಸಿದಷ್ಟು ಕಷ್ಟಗಳು, ಅವನು ಅನುಭವಿಸಿದಷ್ಟು ಪರೀಕ್ಷೆಗಳನ್ನು ಯಾರೂ ಅನುಭವಿಸಿರಲಿಲ್ಲ. ಕಣ್ಣೀರಿನ ಪ್ರವಾದಿ ಎಂದು ಹೆಸರುವಾಸಿಯಾದ ಅವನು ಅನೇಕ ಸಂಕಟಗಳನ್ನು ಮತ್ತು ಪರೀಕ್ಷೆಗಳನ್ನು ಅನುಭವಿಸಿ ಪ್ರವಾದಿಯಾಗಿ ಕಾಣ್ತಾನೆ. ಪ್ರವಾದಿಗಳೆಲ್ಲ ದೊಡ್ಡವನು, ಪ್ರವಾದಿಗಳಲ್ಲೆಲ್ಲ ಪರೀಕ್ಷಿಸಲ್ಪಟ್ಟವನು, ಹಿಂಸಿಸಲ್ಪಟ್ಟವನು, ಕೊಲ್ಲಲ್ಪಟ್ಟವನು. ಅವನನ್ನು ಪುರಾತನ ಐಗುಪ್ತ ಟಪಾನಾಸ್ ಎಂಬ ಪ್ರದೇಶದಲ್ಲಿ ಕಲ್ಲುಗಳಿಂದ ಹೊಡೆದು ಕೊಂದರು. ಅವನು ಹುತಾತ್ಮನಾಗಿ ಮರಣಿಸಿದನು. ಅಲ್ಲೇ ಅವನನ್ನು ಸಮಾಧಿ ಸಹ ಮಾಡಲಾಯಿತು. ಸಮಾಧಿ ಮಾಡಿದ ನಂತರ ಅವನ ಸಮಾಧಿಯ ಬಳಿ ಪ್ರಾರ್ಥಿಸಿದ ವ್ಯಕ್ತಿಯನ್ನು ಐಗುಪ್ತದ ವಿಷಕಾರಿ ಸರ್ಪದ ಕಡಿತದಿಂದ ರಕ್ಷಿಸಲಾಯಿತು. ಆದ್ದರಿಂದ ಅಲ್ಲಿ ಮ್ಯಾಜಿಕ್ ಅಂದರೆ ಒಂದು ಅದ್ಭುತ ಇದೆ ಎಂದು ಹೇಳಿ ನಂತರ ಅವನ ಅವಶೇಷಗಳನ್ನೆಲ್ಲ ಅಲೆಕ್ಸಾಂಡ್ರಿಯಾಕ್ಕೆ ಸ್ಥಳಾಂತರಿಸಲಾಯಿತು. ಅಷ್ಟೇ ಅಲ್ಲ, ಯೆರೆಮೀಯ ಪ್ರವಾದಿ ಅನುಭವಿಸಿದಷ್ಟು ಕಷ್ಟಗಳನ್ನು ಯಾರೂ ಅನುಭವಿಸಲಿಲ್ಲ. ಬೈಬಲ್ ಪ್ರಕಾರ ನೋಡಿದರೂ ಸಹ ಅವನು ಬಹಳಷ್ಟು ಕಷ್ಟಪಟ್ಟನು. ಅವನನ್ನು ಹೊಡೆದು ದೇವಾಲಯದ ಬಳಿ ಗುಂಡಿಗೆ ಹಾಕಿದರು. ಯೆರೆಮೀಯ 23ನೇ ಅಧ್ಯಾಯದ ಪ್ರಕಾರ ಯೆರೆಮೀಯನನ್ನು ಬಂಧಿಸಿ ಸರಪಳಿಗಳಿಂದ ಕಟ್ಟಿದರು. ಯೆರೆಮೀಯ 40 ಪ್ರಕಾರ ಯೆರೆಮೀಯನನ್ನು ಸೆರೆಮನೆಯ ಗುಂಡಿಯಲ್ಲಿ ಹಾಕಲಾಯಿತು ಮತ್ತು ಅವನು ಅನೇಕ ದಿನಗಳ ಕಾಲ ಅಲ್ಲಿಯೇ ಇದ್ದನು ಎಂದು ಯೆರೆಮೀಯ 37:16 ನೋಡ್ತೇವೆ. ಅವನ ಮೇಲೆ ಕೋಪಗೊಂಡು ಅವನನ್ನು ಹೊಡೆದು ಬಂಧಿಸಿ ಯೋನಾತನನ ಮನೆಯಲ್ಲಿ ಇರಿಸಿದರು ಅಂತ ಯೆರೆಮೀಯ 37:15 ನೋಡ್ತೇವೆ. ಯೆರೆಮೀಯನನ್ನು ಸೆರೆಮನೆಯ ಗುಂಡಿಗಳಲ್ಲಿ ಹಾಕಲಾಯಿತು ಮತ್ತು ಅವನು ಅಲ್ಲಿ ಅನೇಕ ದಿನಗಳ ಕಾಲ ಇದ್ದನು ಎಂದು ಯೆರೆಮೀಯ 37:16 ಈ ರೀತಿಯಾಗಿ ಅನೇಕ ಕಷ್ಟಗಳನ್ನ ಪಟ್ಟನು.
ಮಲ್ಕಿಯನ ಗುಂಡಿಯಲ್ಲಿ ಅವನನ್ನು ಬಂಧಿಸಿದರು. ಅದರಲ್ಲಿ ಕೆಸರಿತ್ತು ಮತ್ತು ಅವನನ್ನು ಆ ಕೆಸರಿನಲ್ಲಿ ಬಂಧಿಸಿದರು ಎಂದು ಯೆರೆಮೀಯ 38:6 ಪ್ರಕಾರ ನಮಗೆ ತಿಳಿಯುತ್ತದೆ. ಯೆರೆಮೀಯನಿಗೆ ಸಹಾಯ ಮಾಡಿದವರನ್ನು ಸಹ ಕತ್ತಿಯಿಂದ ಕತ್ತರಿಸಿ ಕೊಲ್ಲಲಾಯಿತು ಎಂದು ಯೆರೆಮೀಯ 26:23 ಪ್ರಕಾರ ನಾವು ನೋಡ್ತೇವೆ. ಹೀಗೆ ಯೆರೆಮೀಯ ಹೊಡೆಯಲ್ಪಟ್ಟನು, ನರಳಿದನು, ಹತ್ತನು, ಕಣ್ಣೀರಿನ ಪ್ರವಾದಿ ಎಂದೇ ಕರೆಯಲ್ಪಟ್ಟನು. ಅವನು ಕಣ್ಣೀರಿನಿಂದಲೇ ಬೇಡಿಕೊಂಡನು, ದುಃಖಪಟ್ಟನು, ಪ್ರಾರ್ಥನೆ ಮಾಡಿದನು. ಅವನ ಪ್ರಾರ್ಥನೆಯೇ ಕಣ್ಣೀರಿನ ಪ್ರಾರ್ಥನೆಯಾಗಿತ್ತು. ಯಾವಾಗಲೂ ಸರಪಳಿಗಳಿಂದ ಬಂಧಿಸಿ ಕಟ್ಟಿದರು. ಕೆಲವು ಕಾಲ ಸೆರೆಮನೆಯ ಗುಂಡಿಯಲ್ಲಿ ಹಾಕಿದರು. ಅನೇಕ ದಿನಗಳ ಕಾಲ ಆ ಗುಂಡಿಯಲ್ಲಿ ಇರಿಸಿದರು. ಕೋಪಗೊಳ್ಳುವವರು ಹೊಡೆಯುತ್ತಿದ್ದರು. ಅಷ್ಟೇ ಅಲ್ಲ, ಕತ್ತಲೆ ಕೋಣೆಗಳಲ್ಲಿ, ಕೊಳಕು ಗುಂಡಿಗಳಲ್ಲಿ, ಆ ಗುಂಡಿಗಳಲ್ಲಿಯೂ ಸಹ ಯೆರೆಮೀಯನನ್ನು ಬಂಧಿಸಲಾಯಿತು, ಹಿಂಸಿಸಲಾಯಿತು. ಅಂತಹ ಚಿತ್ರಹಿಂಸೆಯನ್ನು ಅನುಭವಿಸಿ ಅನೇಕ ಸಂಕಟಗಳನ್ನು ಅನುಭವಿಸಿದ ಯೆರೆಮೀಯನನ್ನು ಬೈಬಲ್ನಲ್ಲಿ ಪ್ರವಾದಿಗಳಲ್ಲೆಲ್ಲ ಹೆಚ್ಚು ಕಷ್ಟಪಟ್ಟವನು, ಹೆಚ್ಚು ಕಷ್ಟ ಅನುಭವಿಸಿದ ವ್ಯಕ್ತಿಯಾಗಿ ನಾವು ನೋಡ್ತೇವೆ. ಇನ್ನು ಮೂರನೆಯ ವ್ಯಕ್ತಿ ಪ್ರವಾದಿಯಾದಂಥ ಹೆಜ್ಕೇಲ ಪ್ರವಾದಿ ಅರಿ ಪ್ರದೇಶದವನು, ಯಾಜಕ ಕುಟುಂಬಕ್ಕೆ ಸೇರಿದವನು. ಇವನು ಕಲ್ದಿಯರ ದೇಶದಲ್ಲಿ ಅವನು ಕೊಲ್ಲಲ್ಪಟ್ಟನು. ಅವನನ್ನು ಕೊಂದವರು ಅಂದರೆ ಶೇಮ್ ಮತ್ತು ಅಕ್ಷಪಾದಗಳು. ಅವನನ್ನು ಅವರ ಸಮಾಧಿಗಳ ಬಳಿಯಲ್ಲಿ ವಿಶೇಷವಾಗಿ ಸಮಾಧಿ ಮಾಡದೆ ಅವರೊಂದಿಗೆ ಸೇರಿಸಿ ಸಮಾಧಿ ಮಾಡಿದರು. ಬಾಬಿಲೋನಿಯನ್ ಸೆರೆಯಲ್ಲಿದ್ದ ಹೆಜ್ಕೇಲನ ಬಗ್ಗೆ ಆ ಸಮಯದಲ್ಲಿ ಅನೇಕ ಕಥೆಗಳಿವೆ. ಮತ್ತು ನಾಲ್ಕನೇ ವ್ಯಕ್ತಿ ಪ್ರವಾದಿಯಾದಂಥ ಮೀಕ ಪ್ರವಾದಿ ಎಫ್ರಾಯಿಮ್ ಕುಲಕ್ಕೆ ಸೇರಿದವನು. ಯಹೂದದ ರಾಜನಾದ ಯೆಹೋರಾಮನ ಆದೇಶದ ಪ್ರಕಾರ ಮೀಕ ಪ್ರವಾದಿಯನ್ನು ಕೊಲ್ಲಲಾಯಿತು. ಅವನು ಹುತಾತ್ಮನಾಗಿ ಮರಣಿಸಿದನು. ಇಬ್ಬರು ವ್ಯಕ್ತಿಗಳ ನಡುವೆ ಅವನನ್ನು ಸಹ ಸಮಾಧಿ ಮಾಡಲಾಯಿತು. ಇನ್ನು ಐದನೇ ವ್ಯಕ್ತಿ ಆಮೋಸ್ ಪ್ರವಾದಿಯನ್ನು ಬೇತೇಲ್ ಪ್ರದೇಶದಲ್ಲಿ ಬಹಳ ಅವಮಾನಿಸಲಾಯಿತು ಮತ್ತು ಪ್ರವಾದನೆ ಮಾಡಬಾರದೆಂದು ಬೆದರಿಸಲಾಯಿತು. ದೇವರ ಪ್ರವಾದಿಯನ್ನು ಬೆದರಿಸುವುದು ಮತ್ತು ಅವಮಾನಿಸುವುದು ಬಹಳ ದೊಡ್ಡ ಅವಮಾನ. ಆಮೋಸ್ ಪುಸ್ತಕದ 7ನೇ ಅಧ್ಯಾಯದ 10-15 ವಚನಗಳನ್ನು ನೋಡಿ. ಆಮೋಸ್ ಪ್ರವಾದಿ ಟೋಕುವಾದಲ್ಲಿ ಜನಿಸಿದನು. ಆಮೋಸ 1:1 ಪ್ರಕಾರ ಬೇತೇಲಿನ ಯಾಜಕನಾದನು. ಅಮಾಜ್ಯ ಅವನು ರಾಜನಲ್ಲ, ಶತ್ರುವಲ್ಲ, ಯಾಜಕ. ಈ ಅಮಾಜ್ಯ ಆಮೋಸನ ಮೇಲೆ ಪಿತೂರಿ ಮಾಡಿದನು ಮತ್ತು ಸ್ವಾರ್ಥದಿಂದ ಅವನನ್ನು ಕೊಲ್ಲಲು ಆಮೋಸ್ನನ್ನು ಕೊಲ್ಲಿಸಿದನು. ಆಮೋಸ್ ಹುತಾತ್ಮನಾಗಿ ಮರಣಿಸಿದನು. ಇನ್ನು 6ನೇ ವ್ಯಕ್ತಿ ಪ್ರವಾದಿಯಾದ ಜಕಾರ್ಯ ಬೆನ್ ಜೆಹೋಯಾದ, ಜಕಾರ್ಯ ಪ್ರವಾದಿ ಎಂದು ನಾವು ಕರೆಯುತ್ತೇವೆ. ಈ ಜಕಾರ್ಯ ಪ್ರವಾದಿ ಜೆಹೋಯಾದ ಮಗನಾದದರಿಂದ ಅವನನ್ನು ಜಕಾರ್ಯ ಬೆನ್ ಜೆಹೋಯಾದ ಎಂದು ಕರೆಯುತ್ತಾರೆ. 2 ಪೂರ್ವಕಾಲ ವೃತ್ತಾಂತ 24ನೇ ಅಧ್ಯಾಯದ 20-22 ವಚನಗಳಲ್ಲಿ ನಾವಿದನ್ನು ನೋಡ್ತೇವೆ. ಆದರೆ ಈ ಪ್ರವಾದಿ ಜಕಾರ್ಯನನ್ನು ಕಲ್ಲುಗಳಿಂದ ಹೊಡೆಯಲಾಯಿತು, ದೇವಾಲಯದ ಬಲಿಪೀಠಕ್ಕೂ ಮತ್ತು ಬಲಿಪೀಠದ ನಡುವೆ ಕಟ್ಟಿ ಅಲ್ಲಿ ಕೊಲ್ಲಲಾಯಿತು. ಆಶೆ ಸ್ತಂಭಗಳ ಕಡೆಗೆ, ವಿಗ್ರಹಾರಾಧನೆಯ ಕಡೆಗೆ ಜನರು ಹೋಗಿ ಹಾಳಾಗ್ತಿದ್ದಾರೆ ಎಂದು ಜಕಾರ್ಯನು ಆ ರೀತಿ ತಿರುಗಿದ ಜನರನ್ನು ಖಂಡಿಸಿದನು ಮತ್ತು ಬುದ್ಧಿ ಹೇಳಿದನು. ಅದಕ್ಕಾಗಿಯೇ ದೇವಾಲಯವನ್ನು ತೊರೆದುದಕ್ಕಾಗಿ ಜಕಾರ್ಯನನ್ನು ಕಲ್ಲುಗಳಿಂದ ಹೊಡೆದು ಕೊಂದರು. ಹೀಗೆ ಈ 6 ಪ್ರವಾದಿಗಳಲ್ಲದೆ ಇತರ ಪ್ರವಾದಿಗಳು ಸಹ ಹಿಂಸೆಯನ್ನು ಅನುಭವಿಸಿದರು, ದೇವರ ಸಲುವಾಗಿ ಅವಮಾನಗಳನ್ನು ಅನುಭವಿಸಿದರು. ಆದರೆ ಇದೊಂದು ಭಾಗವಾದರೆ 2ನೆಯ ಭಾಗದಲ್ಲಿ ಮುಖ್ಯವಾದ ವಿಷಯಗಳನ್ನು ನಾವು ನೋಡೋಣ. ದೇವರ ಪ್ರವಾದಿಗಳನ್ನು ಹೇಗೆ ಹಿಂಸಿಸಲಾಯಿತು ಎಂದು ಹುಡುಕಿದರೆ ಅವರು ಪರೀಕ್ಷಿಸಲ್ಪಟ್ಟ ವಿಷಯಗಳು ಕೇವಲ 2. ದೇವರ ಪ್ರವಾದಿಗಳು ಹಿಂಸಿಸಲ್ಪಟ್ಟಿದ್ದು ಮತ್ತು ಪರೀಕ್ಷಿಸಲ್ಪಟ್ಟಿದ್ದು ಈ 2 ವಿಷಯಗಳಲ್ಲಿಯೇ. ಮೊದಲನೆಯದು ಪ್ರವಾದಿಗಳನ್ನು ತಿರಸ್ಕರಿಸುವುದು ಮತ್ತು ಅವರ ಸಂದೇಶಗಳನ್ನು ತಿರಸ್ಕರಿಸುವುದು. ಅದು ಪ್ರವಾದಿಗಳಿಗೆ ಬಹಳ ಘೋರವಾದ ಅವಮಾನ. 2ನೆಯದು ಪ್ರವಾದಿಗಳನ್ನು ದೈಹಿಕವಾಗಿ ಹಿಂಸಿಸಿ ಕೊಲ್ಲುವುದು. ಪ್ರವಾದಿಗಳೆಂದು ಅವಮಾನಿಸಿದರು ಮತ್ತು ದೈಹಿಕವಾಗಿ ಹಿಂಸಿಸಿದರು. ಈ 2 ಕಾರಣಗಳು ಪ್ರವಾದಿಗಳ ವಿಷಯದಲ್ಲಿ ನಡೆದವು. ಎಲ್ಲ ಪ್ರವಾದಿಗಳು ದೇವರ ಕೆಲಸದಲ್ಲಿ ಆಶೀರ್ವಾದಗಳನ್ನು ಅನುಭವಿಸಲಿಲ್ಲ, ಸುಖಗಳನ್ನ ನೋಡಲಿಲ್ಲ, ಸುಖ ಸಂತೋಷಗಳಿಂದ ಕುಟುಂಬಗಳೊಂದಿಗೆ ಕಳೆಯಲಿಲ್ಲ. ಹೇಳಲ್ಪಟ್ಟ ಈ 6 ಜನರು ಮಾತ್ರವಲ್ಲ, ಈ 6 ಪ್ರವಾದಿಗಳು ಮಾತ್ರವಲ್ಲದೆ ಪ್ರವಾದಿಗಳು ಎಂದು ಕರೆಯಲ್ಪಟ್ಟವರು, ದೇವರ ಸಲುವಾಗಿ ಕೆಲಸ ಮಾಡಿದವರೆಲ್ಲರೂ ಆಶೀರ್ವಾದಗಳಿಗಾಗಲಿ, ಹೆಸರುಗಳಿಗಾಗಲಿ, ದೊಡ್ಡಸ್ತಿಕೆಗಾಗಲಿ, ಸುಖ ಸಂತೋಷಗಳಿಗಾಗಲಿ, ಧನಕ್ಕಾಗಲಿ, ಖ್ಯಾತಿಗಾಗಲಿ ಯಾರು ಕೆಲಸ ಮಾಡಲಿಲ್ಲ ಎಂಬುದನ್ನು ಗಮನಿಸಿ. ಎಲ್ಲ ಪ್ರವಾದಿಗಳನ್ನು ಗಮನಿಸಿ. ಅವರು ಸುಖ ಸಂತೋಷಗಳನ್ನು ನೋಡಲಿಲ್ಲ. ಎಲ್ಲ ಪ್ರವಾದಿಗಳು ದೇವರ ಕೆಲಸದಲ್ಲಿ ಹೇಗೆ ಹಿಂಸಿಸಲ್ಪಟ್ಟರು, ಸಹಿಸಿದರು, ತಾಳಿಕೊಂಡರು. ಅಗತ್ಯವಿದ್ದಾಗ ಅವರು ತಮ್ಮ ಪ್ರಾಣವನ್ನೇ ಕೊಟ್ಟು ಸತ್ತರು. ಅದಕ್ಕಾಗಿಯೇ ಎಲ್ಲ ಪ್ರವಾದಿಗಳು
ಈ 2 ವಿಷಯಗಳಲ್ಲಿಯೇ ಬಹಳ ಚಿತ್ರಹಿಂಸೆ ಅನುಭವಿಸಿದರು ಎಂದು ನಾವು ತಿಳಿದುಕೊಳ್ಳುತ್ತೇವೆ. ಇದರಲ್ಲಿ ಮೊದಲನೆಯದು, ಪ್ರವಾದಿಗಳನ್ನು ತಿರಸ್ಕರಿಸಿ ಅವರ ಪ್ರವಾದನ ಸಂದೇಶಗಳನ್ನು ಸಹ ತಿರಸ್ಕರಿಸಿದರು. ಅಪಹಾಸ್ಯ ಮಾಡಲ್ಪಟ್ಟರು ಮತ್ತು ಹಿಂಸಿಸಲ್ಪಟ್ಟರು ಎಂದು ಕೆಲವು ವಾಕ್ಯ ಭಾಗಗಳಲ್ಲಿ ಇದೆ. ಅವರನ್ನು ನಿಯಂತ್ರಿಸಿ ಮೌನವಾಗಿರುವಂತೆ ಸಹ ಹೇಳ್ತಾ ಇದ್ರು. ದೇವರ ಪ್ರವಾದಿಗಳನ್ನು ನಿಯಂತ್ರಿಸಿ ಬಾಯಿ ಮುಚ್ಚಿಕೊಂಡು ಇರುವಂತೆ ಹೇಳ್ತಿದ್ರು. ಅಂದರೆ ಅದು ಎಂತಹ ಅವಮಾನ! ಅಷ್ಟೇ ಅಲ್ಲ, ಹೇಯವಾದ ಕೆಲಸಗಳ ಮೂಲಕ ಪ್ರವಾದಿಗಳನ್ನು ಅವಮಾನಿಸ್ತಾ ಇದ್ರು. ಅಷ್ಟೇ ಅಲ್ಲ, ಆರೋಪಗಳ ಮೂಲಕ ಅವಮಾನಿಸ್ತಾ ಇದ್ರು. ಅಂದರೆ ದೂರುಗಳನ್ನ ನೀಡುತ್ತಾ ಇದ್ರು. ಅವರಿಗೆ ದೂರುಗಳನ್ನು ನೀಡುತ್ತಾ ಇದ್ರು ಪ್ರವಾದಿಗಳ ಮೇಲೆ. ಅಷ್ಟು ಮಾತ್ರವಲ್ಲದೆ ದೇವರ ಸನ್ನಿಧಿಗೆ ಹಾಜರಾಗದಂತೆ ಮಾಡ್ತಾ ಇದ್ರು. ಅವರ ಪ್ರವಾದನೆಗಳನ್ನಾಗಲಿ ಬರಹಗಳನ್ನಾಗಲಿ ತಿರಸ್ಕರಿಸ್ತಾ ಇದ್ರು. ದೇವರ ಪ್ರವಾದಿಗಳು ಎಂದು ಹೇಳಲ್ಪಟ್ಟವರು ಪ್ರವಾದನೆಗಳನ್ನಾಗಲಿ ಬರಹಗಳನ್ನಾಗಲಿ ತಿರಸ್ಕರಿಸುವುದು ಎಂದರೆ ಅದು ಎಂತಹ ದೊಡ್ಡ ಅವಮಾನ! ಆದುದರಿಂದ ಪ್ರವಾದಿಗಳನ್ನು ತಿರಸ್ಕರಿಸೋದು ಮತ್ತು ಅವರ ಪ್ರವಾದನೆಯ ಸಂದೇಶಗಳನ್ನು ತಿರಸ್ಕರಿಸುವುದರ ಮೂಲಕ ಈ ರೀತಿಯಾಗಿ ಪ್ರವಾದಿಗಳನ್ನ ಅವಮಾನಿಸ್ತಾ ಇದ್ರು. ಇನ್ನು ಎರಡನೆಯ ವಿಷಯ ಏನೆಂದರೆ, ಪ್ರವಾದಿಗಳನ್ನು ದೈಹಿಕವಾಗಿ ಹಿಂಸಿಸಿ ಕೊಲ್ಲುವುದು. ಪ್ರವಾದಿಗಳನ್ನ ದೈಹಿಕವಾಗಿ ಚಿತ್ರಹಿಂಸೆ ಪಡಿಸುತ್ತಿದ್ದರು. ಪ್ರವಾದಿಗಳನ್ನ ಕಂಬಗಳಲ್ಲಿ ಬಂಧನಗಳಾಗಿ ಬಂಧಿಸ್ತಾ ಇದ್ರು. ಅವರನ್ನು ಸರಪಳಿಗಳಿಂದ ಕಟ್ತಾ ಇದ್ರು. ಅವರ ಮುಖಕ್ಕೆ ಹೊಡೆಯಲಾಗ್ತಾ ಇತ್ತು. ಸೆರೆಮನೆಗಳಲ್ಲಿ ಅವ್ರನ್ನ ಬಂಧಿಸಿಡಲಾಗ್ತಾ ಇತ್ತು. ಕೆಲವೊಮ್ಮೆ ಆಹಾರವಿಲ್ಲದೆ ಬರೀ ರೊಟ್ಟಿ ಮತ್ತು ನೀರು ಕುಡಿದು ಬದುಕ್ತಾ ಇದ್ರು. ರೊಟ್ಟಿ ಮತ್ತು ನೀರು ಕುಡಿದು ಬದುಕಿದ ವಿಷಯವನ್ನು ಸಹ ನಾವು ನೋಡ್ತೇವೆ. ಅಷ್ಟೇ ಅಲ್ಲ, ಕೊಲ್ಲುವುದಕ್ಕಾಗಿ ಸಾಯುವುದಾಗಿ ಬೆದರಿಸ್ತಾ ಇದ್ರು. ಅದು ಮಾತ್ರವಲ್ಲದೆ ಪ್ರವಾದಿಗಳನ್ನ ಕೊಲ್ತಾ ಇದ್ರು ಕೂಡ. ಕೊನೆಗೆ ಪ್ರವಾದಿಗಳು ಅವರ ಕೈಯಿಂದ ಕೊಲ್ಲಲ್ಪಟ್ಟು ಪ್ರಾಣವನ್ನೇ ಬಿಟ್ಟಿದ್ದಾರೆ. ಇನ್ನು ಕೆಲವರು ಹತ್ಯೆಗೀಡಾದರು. ಅವರೆಲ್ಲ ಕಷ್ಟಗಳನ್ನು ಅನುಭವಿಸಿ ಮರಣಿಸಿದರು ಎಂದು ಯೇಸು ಕ್ರಿಸ್ತನು ಸಹ ಒಂದು ಸಂದರ್ಭದಲ್ಲಿ ಹೇಳ್ತಾನೆ. ಲೂಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 50ರಿಂದ 51ನೇ ವಚನದಲ್ಲಿ ಯೇಸು ಕ್ರಿಸ್ತನು ಸಹ ಈ ಪ್ರವಾದಿಗಳ ಬಗ್ಗೆ ಮಾತನಾಡಿದ ಸಂದರ್ಭವನ್ನು ನಾವು ನೋಡ್ತೇವೆ. ಹೀಗೆ ಈ 2 ರೀತಿಯಲ್ಲಿ ಪ್ರವಾದಿಗಳು ಹಿಂಸಿಸಲ್ಪಟ್ಟರು. ಅಷ್ಟೇ ಅಲ್ಲ, ಕಾರ್ಮೆಲ್ ಪರ್ವತದ ಮೇಲೆ ಬಾಳನ ಪ್ರವಾದಿಗಳೊಂದಿಗೆ ಹೋರಾಡಿದ ನಂತರ ಇಜಬೇಲ್ ಎಂಬ ಕೆಟ್ಟ ರಾಣಿ ಎಲಿಯನನ್ನು ಬೆದರಿಸಿದಳು. ಪ್ರಾಣಕ್ಕಾಗಿ ಎಲಿಯನನ್ನು ಓಡಿಸಿದಳು, ಕೊಲ್ಲುವಂತೆ ಬೆದರಿಸಿದಳು. 1 ಅರಸು 19ರಲ್ಲಿ ಈ ವಿಷಯಗಳು ನಮಗೆ ತಿಳಿಯುತ್ತದೆ. ಇದೆಲ್ಲ ಕೇಳಿದ ನಂತರ ನಿಮಗೇನು ಅರ್ಥವಾಯಿತು? ದೇವರ ಪ್ರವಾದಿಗಳೆಲ್ಲ ಹೇಗೆ ಚಿತ್ರಹಿಂಸೆ ಅನುಭವಿಸಿ ಹೇಗೆ ನರಳಿದರು, ಹಿಂಸಿಸಲ್ಪಟ್ಟರು. ಅಷ್ಟು ಮಾತ್ರವಲ್ಲದೆ ಪ್ರವಾದಿಗಳು ಎದುರಿಸುವ ಸಮಸ್ಯೆಗಳೇನು ಗೊತ್ತಾ? ಪ್ರವಾದಿಗಳು ಯಾವ ತೊಂದರೆಗಳನ್ನು ಎದುರಿಸ್ತಾರೆ ಅಂದರೆ ಗೊತ್ತಾ? ಪ್ರತಿಯೊಬ್ಬ ಪ್ರವಾದಿಯು 3 ವಿಷಯಗಳನ್ನ ಎದುರಿಸಬೇಕಾಗಿತ್ತು. 1, ಇತರ ವ್ಯಕ್ತಿಗಳಿಂದ ಬರುವ ತೊಂದರೆಗಳನ್ನ ಎದುರಿಸಬೇಕು. 2ನೇದು, ದೇವರ ವಾಕ್ಯವನ್ನು ನಿರ್ವಹಿಸುವಲ್ಲಿ ಬರುವ ತೊಂದರೆಗಳನ್ನು ಎದುರಿಸಬೇಕು. ಮತ್ತು 3ನೇದು, ಅವರ ಸ್ವಂತ ಅನುಭವಗಳಿಂದ ಬರುವ ತೊಂದರೆಗಳನ್ನು ಸಹ ಎದುರಿಸಬೇಕು. ಹೀಗೆ ಈ 3 ಅವರು ಎದುರಿಸ್ತಾ ಇದ್ರು. ಹೀಗೆ ಒಂದೆರಡಲ್ಲ, ದೇವರ ಪ್ರವಾದಿಗಳೆಂದರೆ ದೇವರ ಕೃಪೆ, ದೈವವಾಕ್ಯ, ಕೆಲವು ಶಕ್ತಿಗಳು ಮಾತ್ರ ಇರ್ತವೆ ಎಂದು ನಾವು ಅಂದ್ಕೊಳ್ತೇವೆ. ಆ ಶಕ್ತಿಗಳಿಂದ ಅವರು ಬದುಕಬಹುದು, ಅದ್ಭುತಗಳನ್ನ ಮಾಡ್ತಾರೆ ಅಂದ್ಕೊಳ್ತೇವೆ. ಹಾಗಲ್ಲ. ದೇವರ ಸಲುವಾಗಿ ಕಷ್ಟಗಳನ್ನ, ತೊಂದರೆಗಳನ್ನು, ಅವಮಾನಗಳನ್ನು ಎಲ್ಲವನ್ನು ಎದುರಿಸ್ತಿರಬೇಕು. ಹಾಗೆ ಇದ್ದರೂ ಆ ಪ್ರವಾದಿಗಳು ಲೂಕ 11:49 ಪ್ರಕಾರ ಹೀಗೆ ಹಿಂಸಿಸಲ್ಪಡ್ತಾರೆ, ಕೊಲ್ಲಲ್ಪಡ್ತಾರೆ ಎಂದು ಲೂಕನ ಸುವಾರ್ತೆಯಲ್ಲಿ ಹೇಳಲಾಗಿದೆ. ಹೀಗೆ ಪ್ರವಾದಿಗಳು, ಅಪೊಸ್ತಲರು ಸಹ ಹಿಂಸಿಸಲ್ಪಟ್ಟರು ಮತ್ತು ಕೊಲ್ಲಲ್ಪಟ್ಟರು. ಇನ್ನು ಕೊನೆಯಲ್ಲಿ ಒಂದು ಮುಖ್ಯವಾದ ವಿಷಯ ಹೇಳ್ತಾನೆ, ಬಹಳ ಬಹಳ ಎಚ್ಚರಿಕೆಯಿಂದ ಕೇಳಿ. ದೇವರ ಮನುಷ್ಯರೆಂದರೆ, ದೇವರ ಸೇವಕರೆಂದರೆ ಕಷ್ಟಗಳೊಂದಿಗೆ ಸುವಾರ್ತೆ ಸಾರಬೇಕು. ಇದು ದೇವರ ಪ್ರವಾದಿಗಳಂತೆ ಏಕೆ ಇಲ್ಲ? ಅವರ ಕಾರ್ಯಗಳು ಏಕೆ ನಡೆಯುತ್ತಿಲ್ಲ? ಅವರು ಮಾಡಿದ ಅದ್ಭುತಗಳನ್ನ ಈಗ ಏಕೆ ಕಾಣ್ತಾ ಇಲ್ಲ? ಆ ಕಾರ್ಯಗಳನ್ನು ನಾವೇಕೆ ಮಾಡಲು ಸಾಧ್ಯವಾಗ್ತಾ ಇಲ್ಲ? ಅಂತಹ ಕಾರ್ಯಗಳನ್ನು ಏಕೆ ನಮಗೆ ನೋಡೋಕ್ಕಾಗ್ತಾ ಇಲ್ಲ? ಅಂತಹ ಪ್ರವಾದಿಗಳು ಈ ಕಾಲದಲ್ಲಿ ಏಕೆ ಇಲ್ಲ? ಅವರಂತೆ ಇವರಿಲ್ಲದ ಕಾರಣದಿಂದಲೇ. ಆ ಕಾಲದ ಪ್ರವಾದಿಗಳು, ನಂತರ ಅಪೊಸ್ತಲರು, ನಂತರ ಶಿಷ್ಯರು, ಹೀಗೆ ದೇವರ ಸಲುವಾಗಿ ನಿಂತವರೇ ಆ ಪ್ರವಾದಿಗಳೆಲ್ಲ. ಹಾಗೆ ನಿಂತು ಕಷ್ಟಗಳನ್ನು ಅನುಭವಿಸಿ, ಅವಮಾನಗಳನ್ನು ಅನುಭವಿಸಿ ದೇವರ ಸಲುವಾಗಿ ಧೈರ್ಯವಾಗಿ ನಿಂತವರನ್ನೇ ಪ್ರವಾದಿಗಳು ಎಂದರು. ಹಾಗೆ ನಂಬಿಗಸ್ತಿಕೆಯಿಂದ ನಿಲ್ಲುವ ಸೇವಕರು ಬೇಕು ದೇವರಿಗೆ. ಅಂತಹ ಸೇವೆ ಬೇಕು ದೇವನಿಗೆ. ಆದುದರಿಂದ ಪ್ರವಾದಿಗಳು ಎಂದಿಗೂ ಪೋಷಿಸಲ್ಪಡುವವರಲ್ಲ, ದೇವರಿಂದ ಪೋಷಿಸಲ್ಪಡುವವರು. ಅವರ ಪೋಷಣೆಗಾಗಿ, ಅವರ ಜೀವನಕ್ಕಾಗಿ ಏನನ್ನೂ ಅವರು ಬಾಯಿಸಲಿಲ್ಲ. 2ನೇದು, ಅವರು ಚರ್ಚೆಗಳನ್ನು ತುಂಬಿಸಿಕೊಳ್ಳುವುದಕ್ಕಾಗಲಿ, ಅವರ ಜೀವನೋಪಯೋಗಕ್ಕಾಗಲಿ, ಅವರ ವ್ಯಾಪಾರಕ್ಕಾಗಲಿ ಅವರು ಕೆಲಸ ಮಾಡಲಿಲ್ಲ. ಬಿಸ್ನೆಸ್ ಅಂತರೂ ಮಾಡಲೇ ಇಲ್ಲ. ಸೇವೆಯನ್ನು, ದೇವರ ಮಾತುಗಳನ್ನು ಬಿಸ್ನೆಸ್ ಮಾಡಿ ವ್ಯಾಪಾರ ಮಾಡಲಿಲ್ಲ. ಏಸು ಇಲ್ಲದೆ
ವಾಕ್ಯ ಬೋಧಿಸಲು ಸಾಧ್ಯವೇ ಇಲ್ಲ ಇಂದಿನ ಸಮಾಜದಲ್ಲಿದ್ದಾರೆ. AC ಇಲ್ಲದೆ ವಾಕ್ಯ ಹೇಳಲು ಸಾಧ್ಯವಿಲ್ಲ ಎಂದು ಪ್ರವಾದಿಗಳು ಯಾವತ್ತೂ ಹೇಳಲೇ ಇಲ್ಲ. ಕೇವಲ ಕಾಣಿಕೆಗಾಗಿ ಅವರು ವಾಕ್ಯಗಳನ್ನ ಹೇಳಲಿಲ್ಲ. ಕಾಣಿಕೆಗಳನ್ನು ಸ್ವೀಕರಿಸುವುದನ್ನೇ ತಮ್ಮ ಕೆಲಸವಾಗಿ ಅವ್ರು ಮಾಡಿಕೊಳ್ಳಲಿಲ್ಲ. ದಶಮಾಂಶವನ್ನು ಸಂಪಾದಿಸೋದು ಅವರ ಉದ್ದೇಶವಾಗಿರಲಿಲ್ಲ. ಅವರು ದಶಮಾಂಶವನ್ನು ತೆಗೆದುಕೊಳ್ಳುವ ಪ್ರವಾದಿಗಳಾಗಿರಲಿಲ್ಲ. ಸಣ್ಣ ಮಾತಿಗೆ ಕುಗ್ತಾ ಇರಲಿಲ್ಲ. ಅವಮಾನಗಳನ್ನ ಸಹಿಸಿಕೊಂಡ್ರು. ಆದರೆ ಸಣ್ಣ ಮಾತಿಗೆಲ್ಲ ಸಿಡಿದೇಳುವಂತಹ ಪರಿಸ್ಥಿತಿ ಇಂದಿನ ದಿನಗಳಲ್ಲಿ ಅವರಿಗೆ ಇರಲಿಲ್ಲ. ಅವಕಾಶ ನೀಡಲಿಲ್ಲ ಅಂತೇಳಿ ಅಥವಾ ಅವಕಾಶ ಬರಲಿಲ್ಲ ಅಂತ ಅವ್ರು ಯಾವತ್ತೂ ಅಳಲಿಲ್ಲ. ಎಂದಿಗೂ ಅಸೂಯೆ ಪಡಲಿಲ್ಲ. ಇತರರನ್ನು ದೂಷಿಸಲಿಲ್ಲ. ಒಬ್ಬರ ಬಗ್ಗೆ ಒಬ್ಬರು ಗುಸುಗುಸು ಮಾತನಾಡಲಿಲ್ಲ. ದೊಡ್ಡವರಾಗಿ ಕಾಣಬೇಕಂತ, ಹೆಸರು ಬರಬೇಕಂತ, ಪ್ರಸಿದ್ಧರಾಗಬೇಕಂತ ಹೇಳ್ಕೊಳ್ಳಲಿಲ್ಲ. ಪ್ರವಾದಿಗಳು ಹಾಗೆ ಯಾವತ್ತೂ ಇರಲಿಲ್ಲ. ಸಂಪಾದಿಸಬೇಕೆಂದು, ದೊಡ್ಡವರಾಗಬೇಕೆಂದು, ಸಣ್ಣ ಚರ್ಚ್ನಿಂದ ದೊಡ್ಡ ಚರ್ಚ್ ಆಗಬೇಕು, 50 ಜನರಿಂದ 500 ಜನರಾಗಬೇಕು, ಕುಟುಂಬದ ಸುಖಭೋಗಗಳಿಗಾಗಿ ಚೆನ್ನಾಗಿ ಬೆಳೆಯಬೇಕಂತ, ಚೆನ್ನಾಗಿ ಸಂಪಾದನೆ ಮಾಡಬೇಕಂತ, ಒಂದು ಚರ್ಚಿನಿಂದ ಅನೇಕ ಶಾಖೆಗಳನ್ನ ತೆರೆಯಬೇಕಂತ, ಬ್ರಾಂಚ್ಗಳನ್ನ ಸ್ಥಾಪಿಸಬೇಕಂತ, ಎಲ್ಲರಿಗೂ ನಾನೊಬ್ಬ ನಾಯಕನಂತೆ, ಒಬ್ಬ ದೊಡ್ಡ ವ್ಯಕ್ತಿಯಂತೆ ಕಾಣಬೇಕಂತ, ಎಲ್ಲರ ಮುಂದೆ ವೇದಿಕೆ ಮೇಲೆ ವಾಕ್ಯ ಹೇಳುವುದೇ ಸೇವೆ ಅಂತ ಅವ್ರು ಅಂದ್ಕೊಳ್ಳಲಿಲ್ಲ. ಅವರೇ ಸೇವಕರು, ಅವರೇ ದೊಡ್ಡವರೆಂದು ತಿಳಿದು ತಮ್ಮ ದೊಡ್ಡಸ್ತಿಕೆಯನ್ನು ಪ್ರದರ್ಶಿಸುವ ಪ್ರಯತ್ನಗಳನ್ನ ಎಂದಿಗೂ ಮಾಡಲಿಲ್ಲ. ಅವರೊಬ್ಬರೇ ಸೇವಕರು ಎಂದು, ಅವರೊಬ್ಬರಿಗೆ ವಾಕ್ಯ ತಿಳಿದಿದೆ ಎಂದು, ಅವರೊಬ್ಬರಿಗೆ ಸತ್ಯವಿದೆ ಎಂದು ಅವರು ಬೋಧಿಸುವುದೇ ಸತ್ಯ. ಇತರರನ್ನು ತಪ್ಪು ಮಾಡ್ತಾ, ಭೇದ ಮಾಡ್ತಾ, ಪಂಗಡಗಳ ಹೆಸರಿನಲ್ಲಿ ಬೇರೆಯಾಗಿ, ಸಿದ್ಧಾಂತಗಳ ಹೆಸರಿನಲ್ಲಿ ಬೇರೆಯಾಗಿ, ಶಾಖೆಗಳ ಹೆಸರಿನಲ್ಲಿ ಬೇರೆಯಾಗಿ, ಸಿದ್ಧಾಂತಾತ್ಮಕ ಭಿನ್ನಾಭಿಪ್ರಾಯಗಳ ಕಾರಣದಿಂದ ಆಧ್ಯಾತ್ಮಿಕತೆಯನ್ನು ಕಳೆದುಕೊಂಡು, ನಾನೇ ದೊಡ್ಡವನು, ನನಗೆ ವಾಕ್ಯ ತಿಳಿದಿದೆ, ಉಳಿದವರು ಹೇಳುವುದು ಸುಳ್ಳು, ಉಳಿದವನು ಸುಳ್ಳುಗಾರ, ಉಳಿದವನ ಸೇವೆ ವ್ಯರ್ಥ, ನನ್ನ ಸೇವೆ ದೊಡ್ಡದು ಎಂದು ಎಂದಿಗೂ ಪ್ರವಾದಿಗಳು ಅಂದ್ಕೊಳ್ಳಿಲ್ಲ. ನಮ್ಮ ಹಾಡುಗಳನ್ನೇ ಕೇಳಬೇಕೆಂದು, ನಮ್ಮ ಹಾಡುಗಳನ್ನೇ ಹಾಡಬೇಕೆಂದು, ಇತರರ ಹಾಡುಗಳನ್ನೆಲ್ಲ ವಿಮರ್ಶಿಸುತ್ತಾ, ಇವರ ಹಾಡನ್ನು ದೊಡ್ಡದು ಮಾಡ್ತಾ, ವೈರಲ್ ಮಾಡ್ತಾ ಇರಲಿಲ್ಲ ಪ್ರವಾದಿಗಳು. ಅವರೊಬ್ಬರೇ ಗೌರವ ಪಡೆಯಬೇಕೆಂದು ಪಟ್ಟಿಡಲಿಲ್ಲ. ಮೈಕ್ ಹಿಡಿದು ಹೇಳುವುದೇ ವಾಕ್ಯ ಹೇಳುವುದು ಎಂದು ಪ್ರವಾದಿಗಳು ಎಂದಿಗೂ ಅಂದ್ಕೊಳ್ಳಿಲ್ಲ. ಚರ್ಚ್ ನಡೆಸುವುದೇ ಸುವಾರ್ತೆ ಸೇವೆ ಎಂದು ಪ್ರವಾದಿಗಳು ಎಂದಿಗೂ ಅಂದ್ಕೊಳ್ಳಿಲ್ಲ. ಮಿನಿಸ್ಟರ್ಗಳ ಹೆಸರಿನಲ್ಲಿ ವ್ಯಾಪಾರಗಳನ್ನು ಎಂದಿಗೂ ಮಾಡಲಿಲ್ಲ ಪ್ರವಾದಿಗಳು. ಒಬ್ಬರ ಮೇಲೆ ಒಬ್ಬರು ನಿಂದನೆಗಳನ್ನ ಹಾಕಿಕೊಂಡು, ಬೇರೆ ಬೇರೆ ಸಿದ್ಧಾಂತಗಳನ್ನ ಕಲ್ಪಿಸಿಕೊಂಡು, ಸಿದ್ಧಾಂತಾತ್ಮಕವಾಗಿ ಭಿನ್ನಾಭಿಪ್ರಾಯಗಳನ್ನ ಬೆಳೆಸಿಕೊಂಡು, ಪಂಗಡಗಳ ಹೆಸರಿನಲ್ಲಿ, ಶಾಖೆಗಳ ಹೆಸರಿನಲ್ಲಿ ಬೇರೆಯಾಗಿ, ಪ್ರತ್ಯೇಕವಾಗಿ ತಮ್ಮ ಪಾಡಿಗೆ ಬದುಕುತ್ತಾ, ಯಾವುದೋ ಸೇವೆಯೋ, ಯಾವುದೋ ಕ್ರೈಸ್ತತ್ವವೋ, ಯಾರೋ ಕ್ರೈಸ್ತವರೋ, ಯಾವುದೋ ಶ್ರಮವೋ, ಯಾವುದೋ ಸುವಾರ್ತೆಯೋ ತಿಳಿಯದಂತೆ ಇಂದು ನಡೆಯುತ್ತಿರುವವರಂತೆ ಪ್ರವಾದಿಗಳು ನಡೆದುಕೊಳ್ಳಲಿಲ್ಲ. ಗೊಂದಲ ಸೃಷ್ಟಿಸಲಿಲ್ಲ. ಗಲಿಬಿಲಿಗೊಳಿಸಲಿಲ್ಲ. ಒಬ್ಬ ಪ್ರವಾದಿ ಇನ್ನೊಬ್ಬ ಪ್ರವಾದಿಯನ್ನು ವಿಮರ್ಶಿಸುವುದನ್ನಾಗಲಿ, ಅವರಲ್ಲಿ ಭಿನ್ನಾಭಿಪ್ರಾಯಗಳು ಬರುವುದನ್ನಾಗಲಿ ಎಂದಾದರೂ ನೋಡಿದ್ದೀರಾ? ಇಂದು ನಡೆಯುತ್ತಿರುವ ಸುವಾರ್ತೆಯಲ್ಲಿ, ಇಂದು ನಡೆಯುತ್ತಿರುವ ಸೇವೆಯಾಗಲಿ, ಪ್ರವಾದಿಗಳ ಕಾರ್ಯಗಳು, ಅಂತಹ ದೊಡ್ಡ ಕಾರ್ಯಗಳು ಈಗ ನಡೆಯಬೇಕೆಂದರೆ ಹೇಗೆ ನಡೆಯುತ್ತೆ? ಅದು ಇಂದು ನಡೆಯುತ್ತಿರುವುದು. ಹೀಗೆ ಸಂಪೂರ್ಣವಾಗಿ ಆ ಕಾಲದ ಪ್ರವಾದಿಗಳು ಕಾಲಕ್ಕೂ, ಆ ಕಾಲದ ಅಪೊಸ್ತಲರ ಕಾಲಕ್ಕೂ ಇಂದಿಗೂ ಬಹಳ ವ್ಯತ್ಯಾಸ ಇದೆ. ಸುವಾರ್ತೆಯಲ್ಲಾಗಲಿ, ವಿಶ್ವಾಸದಲ್ಲಾಗಲಿ, ನಡೆಯಲ್ಪಡುವ ವಿಧಾನದಲ್ಲಾಗಲಿ ಬಹಳ ವ್ಯತ್ಯಾಸಗಳು ಮತ್ತು ಭೇದಗಳಿವೆ. ಇಂದು ನಡೆಯುವ ಸೇವೆಯಂತೆ ಅಂದಿನ ಪ್ರವಾದಿಗಳು ಇದ್ದಿದ್ರೆ ಎಲ್ಲ ಕಷ್ಟಗಳನ್ನು ಅನುಭವಿಸ್ತಿರಲಿಲ್ಲ. ಸುಖಭೋಗಗಳೊಂದಿಗೆ ಬಹಳ ಚೆನ್ನಾಗಿ ಸಂತೋಷವಾಗಿ ಮುಂದುವರಿತಿದ್ರೇನೋ. ಪ್ರವಾದಿಗಳ ವಿಷಯದಲ್ಲಿ ನಡೆದದ್ದು ಇದು. ಹೀಗೆ ಯಾವ ಪ್ರವಾದಿಯು ತಮ್ಮ ಸುಖ ಸಂತೋಷಗಳಿಗಾಗಲಿ, ಆಸ್ತಿ ಪಾಸ್ತಿಗಳಿಗಾಗಲಿ, ತಮ್ಮ ದೊಡ್ಡ ಖ್ಯಾತಿಗಾಗಲಿ ಎಂದಿಗೂ ನಡೆದುಕೊಳ್ಳಲಿಲ್ಲ. ಎಲ್ಲರೂ ದೇವರ ಕಾರ್ಯಕ್ಕೋಸ್ಕರ, ದೇವರ ಸೇವೆಯನ್ನು ಮಾಡುತ್ತಾ, ದೇವರ ಪ್ರವಾದಿಗಳೆಂದು ಕೊಂಡಾಡಲ್ಪಡುತ್ತಾ, ಅದನ್ನೇ ಗೌರವವೆಂದು ಭಾವಿಸುತ್ತಾ ಕಷ್ಟಗಳನ್ನು ಅನುಭವಿಸಿದರು, ಹಿಂಸಿಸಲ್ಪಟ್ಟರು, ಚಿತ್ರಹಿಂಸೆಯನ್ನು ಅನುಭವಿಸಿದರು, ಹುತಾತ್ಮರಾಗಿ ರಕ್ತಸಾಕ್ಷಿಗಳಾಗಿ ಮರಣವನ್ನು ಹೊಂದಿದರು. ಆದುದರಿಂದ ಈ ಎಲ್ಲ ಪ್ರವಾದಿಗಳು ದೇವರ ಸಲುವಾಗಿ ಹೀಗೆ ಅನುಭವಿಸಿದವರೇ, ಮರಣಿಸಿದವರೇ. ಈ ವಿಷಯ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಯಿತು ಅಂತ ನಾನು ಅಂದ್ಕೊಳ್ತೇನೆ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಮತ್ತೊಂದು ವಿಡಿಯೋದ ಮುಖಾಂತರ ನಾನು ನಿಮ್ಮನ್ನು ಸಂಧಿಸ್ತೇನೆ. ಅಲ್ಲಿವರೆಗೂ ದೇವರ ಕೃಪೆ ನಮ್ಮೆಲ್ಲರೊಂದಿಗೂ ಇರಲಿ. ಆಮೇನ್.